ಶಿವ ಶಿವ ಎಂದರೆ ಭಯವಿಲ್ಲ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಾವು ಇವತ್ತು ಎಲ್ಲಿ ಬಂದಿದ್ದೇವೆ ಅಂದರೆ, ಇಲ್ಲಿ ವಿಜಯಪುರದಿಂದ 80 ಕಿಲೋಮೀಟರ್ ಅಂತರದಲ್ಲಿ, ಸೋಲಾಪುರದಿಂದ 40 ಕಿಲೋಮೀಟರ್ ಅಂತರದಲ್ಲಿ, ಇದು ಸೋಲಾಪುರದಿಂದ ಬರುತ್ತೆ. ಇದು ಆ ಕಡೆ ತೋರ್ಸಲ್ಲಿ, ಇದು ವಿಜಯಪುರದಿಂದ ಬರುತ್ತೆ. ಇದು ವಿಜಯಪುರದಿಂದ 80 ಕಿಲೋಮೀಟ್ರು, ಇದು ಸೋಲಾಪುರ 40 ಕಿಲೋಮೀಟ್ರು. ಇದ್ರ ಮಧ್ಯದಲ್ಲಿ ಇದು ಊರ ಟಾಕಳಿ ಅಂತ ಊರು. ಇಲ್ಲಿ ಬರುವುದೆಲ್ಲ ಟಾಕಳಿ ಊರು ಬರುತ್ತೆ. ಇಲ್ಲಿಂದ 9 ಕಿಲೋಮೀಟರ್ ಮೇಲೆ ಸಾವಿರಾರು ವರ್ಷಗಳು ಅಂದರೆ 3ನೇ ಶತಮಾನದಿಂದ ಕಟ್ಟಿ 7ನೇ ಶತಮಾನಕ್ಕೆ ಮುಕ್ತಾಯ ಆಗ್ಯದಂಥದ್ದು ಸಂಗಮೇಶ್ವರ ದೇವಸ್ಥಾನ. ಒಂದು ಇತಿಹಾಸ ಹೇಳುತ್ತೆ. ಈಗ ಶ್ರಾವಣ ಸೋಮವಾರ 2ನೇ ಸೋಮವಾರ ಇವತ್ತು 2025. ನಾವಿವತ್ತು ದರ್ಶನ ತೊಗೋಬೇಕಾಯ್ತು. ಇದನ್ನು ತಮಗೂ ತೋರಿಸ್ಬೇಕು ಅಂತ ತಿಳ್ಕೊಂಡು ನಾವು ಹೊರಟಿದ್ದೇವಲ್ಲಿ. ಇಲ್ಲಿಂದ ಈ ಹೈವೇಯಿಂದ 9 ಕಿಲೋಮೀಟ್ರ್ ಇದೆ ಒಳಗಡೆ. ಹಿಂಗೆ ಒಳಗಡೆ ಟರ್ನ್ ಆಗ್ಬೇಕು. ಇದೇನು ಬ್ರಿಡ್ಜ್ ಹೋಗುತ್ತಲ್ಲ ಅದ್ರ ಕೆಳಗಡೆ ಹಾಯಿಸಿ ಟಾಕಳಿ ಗ್ರಾಮದಿಂದ 9 ಕಿಲೋಮೀಟ್ರ್ ಇದೆ ಅದು. ಅಲ್ಲಿ ಹೋಗಿ ಅಲ್ಲಿ ಹತ್ತರ ಸಂಘ ಅಂತ ಒಂದು ಊರಿದೆ. ಆ ಹತ್ತರ ಸಂಘ ಊರ ಅದರಿಂದ ಮುಂದ್ಗಡೆ ಕೂಡಲ ಆಗ್ತಿದೆ. ಅಲ್ಲೇ ಸಂಗಮ ಆಗಿದೆ. ಭೀಮಾ ನದಿ ಮತ್ತು ಶೀನಾ ನದಿ ಸಂಗಮ ಆಗಿದೆ. ಅಲ್ಲಿ ಸಂಗಮೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಹರಿಹರೇಶ್ವರ, ಸಂಗಮೇಶ್ವರ, ಅದನ್ನು ತಮಗೆ ತೋರಿಸ್ತೇವೆ ಇವತ್ತು. ಬನ್ನಿ ಹೋಗೋಣ. ಬನ್ನಿ. ಇವತ್ತು ಈಗ ಶ್ರಾವಣ ಮಾಸದಲ್ಲಿ ತಮಗೆ ತೋರಿಸ್ತಾ ಇದ್ದೀವಿ. ಭಾಳ ಪಾವನ ಇದೆ ಅದು. ತಾವು ಇಲ್ಲಿ ಬಂದು ವಿಸಿಟ್ ಕೊಡ್ರಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೇನಿದೆ, ಯಾಕಂದರೆ 1500 ವರ್ಷಗಳ ಹಿಂದಿನಿಂದ ಕಟ್ಟಡ ಚಾಲು ಆಗಿದ್ದಿದೆ. ನೋಡಿ, ಅದು ನೋಡಿ ತಾವು ಇಲ್ಲಿ ಬನ್ನಿ. ಬಂದು ದರ್ಶನ ತಗೊಳ್ರಿ. ಅಲ್ಲಿ ದರ್ಶನ ಒಂದು ವಸ್ತು ಇದೆ, ಇಡೀ ಜಗತ್ತಿನಲ್ಲೇ ಇಲ್ಲ. ಅದು ಜಗತ್ತಿನಲ್ಲೇ ಇರಲಾರ್ದಂಥ ಒಂದು ಲಿಂಗ ಇದೆ. ಜಗತ್ತಿನಲ್ಲೇ ಅಂಥ ಲಿಂಗ ಇಲ್ಲ. ಅದನ್ನು ತೋರಿಸ್ತೇವೆ ನಿಮಗೆ. ಬನ್ನಿ. ಅದನ್ನು ಪೂಜೆ ಮಾಡಿದ್ರೆ ವರ್ಷವಿಡೀ ನಿಮಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯುವುದಿಲ್ಲ ಅಂತ ಹೇಳ್ತಾರೆ ಹಿರಿಯರು. ಅದನ್ನು ತಮಗೆ ದರ್ಶನ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಹತ್ತರ ಸಂಘ, ಹತ್ತರದಿಂದ ಕೂಡ್ಲಿಕ್ಕೆ ಹೋಗೋಣ. 9 ಕಿಲೋಮೀಟ್ರ್ ಈ ಹೈವೇದಿಂದ. ಬನ್ನಿ ಹೋಗೋಣ. ನಮಸ್ಕಾರ. ಹೇಳಿ ಹೇಳಿ. ತೀರ್ಥಕ್ಷೇತ್ರ ಸಂಗಮೇಶ್ವರ ದೇವಸ್ಥಾನ, ಕೂಡಲ ಸಂಗಮ ಹೊಳಿ. ಇದು ಇಲ್ಲಿಂದ ಕೂಡಲ ಸಂಗಮ 9 ಕಿಲೋಮೀಟರ್ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ನೋಡ್ರಿ, ನಿಸರ್ಗ ಎಲ್ಲ ನದಿ ನೀರು. ಇದು ಎಲ್ಲ ಕಬ್ಬು ಹೆಚ್ಚಾಗಿ ಬೆಳೀತಾರೆ. ಇಲ್ಲಿ ಎಲ್ಲ ಕಡೆ ಕಬ್ಬಿದೆ ನೋಡಿ. ಕಬ್ಬು ಹೆಚ್ಚಿದೆ ಇಲ್ಲಿ. ಹೈವೇ ಬ್ರಿಡ್ಜ್ದಿಂದ 9 ಕಿಲೋಮೀಟರ್ ಇದೆ ಕೂಡಲ ಸಂಗಮ.
कुळ संगम आपले सहर्ष ಸ್ವಾಗತ आहे ಅಂದರೆ ಇಲ್ಲಿ ಸುಸ್ವಾಗತ ಬೋರ್ಡ್ ಹಾಕಿದ್ದಾರೆ. ಇದು ನೋಡಿ, ಸಂಗಮೇಶ್ವರ ದೇವ ಹತ್ತರ ಸಂಘ ಕೂಡಲ್. ಇದು ಗ್ರಾಮ ಪಂಚಾಯತ್ ಹತ್ತರ ಸಂಘ ಅಂತ ಬರೆದಿದ್ದಾರೆ ಇಲ್ಲಿ. ಗ್ರಾಮ ಪಂಚಾಯತ್ ಹತ್ತರ ಸಂಘ ನಿಸರ್ಗ ರಮಣೀಯವಾಗಿದೆ, ಆದರೆ ರಸ್ತೆ ಮಾತ್ರ ರೋಡ್ ಚೆನ್ನಾಗಿಲ್ಲ. ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಇಲ್ಲಿ. ಇದು ಕೊನೆ ಬೌಂಡ್ರಿ ಲೆವೆಲ್, ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿ ಬರೋದ್ರಿಂದ ಆ ಗೌರ್ಮೆಂಟು ಈ ಗೌರ್ಮೆಂಟು ಪ್ರಸಿದ್ಧ ದೇವಸ್ಥಾನವನ್ನೇ ಕಡೆಗಣಿಸಿಬಿಟ್ಟಿದೆ. ಅದೇ ವಿಪರ್ಯಾಸ ಇಲ್ಲಿದು. ಬಾಕಿ ರಮಣೀಯ ದೃಶ್ಯಗಳು ಚೆನ್ನಾಗಿವೆ ಅಕ್ಕಪಕ್ಕ. ಇದು ಯಾವಾಗ ಬಂದಿರೋದು, ಅದ್ರ ಮುಂದೆ ಕಾಣಿಸೋದು ಆಚೆ ಕಡೆ ಅಕ್ಕಲಕೋಟೆ ತಾಲೂಕು. ಇದು ದಕ್ಷಿಣ ಸೋಲಾಪುರ, ಅದು ಇಂಡಿ ತಾಲೂಕು ರೀ. ಶೀನಾ ನದಿ ಇದು ರೀ. ಇದು ಶೀನಾ ನದಿ. ಇದು ಶೀನಾ ನದಿ ಏನ್ರಿ? ಹಾ. ಇದು ಸಂಗಮ. ಹಾ. ಇದು ಭೀಮಾ ನದಿ. ಇದು ಭೀಮಾ ನದಿ. ಇದು ನಿಮ್ಮ ಹೆಸರು ಹೇಳ್ರಿ? ಮಲ್ಲಿಕಾರ್ಜುನ ದೇವೇಂದ್ರಪ್ಪ ಎಂದೆ. ನಾ ಇಲ್ಲಿ ವ್ಯವಸ್ಥಾಪಕ ತಳ ಇದ್ದೆ. ವ್ಯವಸ್ಥಾಪಕ, ಈ ಮಂದಿರದ ವ್ಯವಸ್ಥಾಪಕ. ಅವ್ರ ಕೈ ಕೊಡಿ. ನಾನು ಚಿದಾನಂದ ಜಕ್ಕಣ್ಣ ಪೂಜಾರಿ, ಮಂದಿರ ದೇವಸ್ಥಾನದ ಪೂಜಾರಿ ಹಾಗೂ ಟ್ರಸ್ಟಿ. ಓಕೆ, ಥ್ಯಾಂಕ್ ಯು. ಈ ಗುಡಿ ಇತಿಹಾಸ ಅಂದ್ರೆ ನಾನು ನೋಡಿದ ಪ್ರಕಾರ ಆ ಗುಡಿಯೊಳಗ ಒಂದು ಬೋರ್ಡ್ ಹಾಕ್ಯಾರ. 1018ನೇ ಇಸ್ವಿಯೊಳಗ ಇದು ನಿರ್ಮಾಣ ಆಗ್ಯದ ಅಂತೇನೋ ಬರ್ದಾರ. ಹೌದು, ಅನ್ಕ ಬಂದೇ ಮಾಡ್ಬಿಡ್ರಿ. 1018ನೇ ಇಸ್ವಿಯೊಳಗ ನಿರ್ಮಾಣ ಆಗ್ಯದ ಅಂತೇನೋ ಬರ್ದಾರ ಅಲ್ಲಿ. ಹೌದು. ನಿಮ್ಮ ಪ್ರಕಾರ ಎಷ್ಟು ಸಾವಿರ ವರ್ಷಗಳಾಯ್ತ್ರಿ? 1000 ವರ್ಷ ಮ್ಯಾಲ ಐತಲ್ರಿ? 1000 ಮ್ಯಾಲ ಐತಿ ಸರ್. ಯಾಕಂದ್ರ ಇಲ್ಲಿ ಏನದ ಚಾಲುಕ್ಯ ರಾಜ ಇರೋದು. ಬದಾಮಿ ಚಾಲುಕ್ಯ, ಉತ್ತರ ಚಾಲುಕ್ಯ ಹಿಂಗಿದ್ರಿ. ಬದಾಮಿ ಚಾಲುಕ್ಯದಾಗ ಏನಕ್ಕೆ ಕಟ್ಟಡ ಆಗ್ಯಾದ್ರಿ. ಆಯ್ತು, ಉತ್ತರ ಚಾಲುಕ್ಯದಾಗ ಏನಕ್ಕೆ ಕಟ್ಟಡ ಆಗ್ಯಾದ್ರಿ. ಬದಾಮಿ ಚಾಲುಕ್ಯ ಅಂದ್ರ 700 ಇಸ್ವಿ ಹಿಡಿದೈತಿ. 700 ಇಸ್ವಿದಾಗ ಬಿ ಏನಕ್ಕೆ ಬಾಂಧಕಾಮ ಇಲ್ಲಿ ಆಗ್ಯದ. ಐಂದ 700ನೇ ಇಸ್ವಿಯೊಳಗೂ ಆಗ್ಯದ. ಅದಕ್ಕೆ 1300 ವರ್ಷ ಐತ್ರಿ. 1300 ವರ್ಷ ಐತ್ರಿ. 1300 ವರ್ಷ ಐತ್ರಿ. ಅದು ಉತ್ತರ ಚಾಲುಕ್ಯ ಅಂದ್ರ ಅದಕ್ಕೆ 1000 ವರ್ಷ ಐತ್ರಿ. ಅಂದ್ರ ಅದ್ರೊಳಗೆ ಶಕ 940 ಅಂದ್ರ 940 ಶಕ ರೀ. ಆ ಶಕದಾಗ ಅದು ಕಟ್ಟಡ ಆಗ್ಯದ ಅದ್ರೊಳಗೆ ಉಲ್ಲೇಖ ಅದ ರೀ. ಅದ್ರೊಳಗ ಅದು ಒಬ್ಬ ಪಂಡಿತ ದಾನ ಕೊಟ್ಟರ ಸರ್. ಅದು ಕಟ್ಟಡ ಸರ್. ಅದು ಕಟ್ಟಡದಾಗ ಉಲ್ಲೇಖ ಅದ. ಅದೇ ಮರಾಠಿದಂದ ಪೈಲಾ ಶಿಲಾಲೇಖ ರೀ ಸರ್. ಮರಾಠಿ ಇದಕ್ಕಿಂತ ಪೈಲಾ ಏನೈತಿರು ಶ್ರವಣ ಬೆಳಗೊಳದಾಗ ಇದ್ದುದ ಚಾಮುಂಡರಾಜ ಕರಿವಿಲೆ ಇದು ಯಾನದಲ್ಲ ಶಿಲಾಲೇಖ. ಅದು ಶಿಲಾಲೇಖ ಐತಿರ್ರಿ. ಅದಕ್ಕೆ ಇಸ್ವಿ ಇಲ್ರಿ ಸರ್. ಇದಕ್ಕೆ ಇಸ್ವಿ ಇದ್ದು ಪೈಲಾ ಶಿಲಾಲೇಖ. ಅಂದ್ರೆ ಕನ್ನಡಕ್ಕೆ ಹೆಂಗ ಅಭಿಜಾತ ಭಾಷಾ ದರ್ಜಾ ಅದ, ಮರಾಠಿಗೆ ಹಂಗ ಇದ್ದಿತ್ತಿಲ್ರಿ. ಈಗ 1-2 ತಿಂಗಳ ತೆಳಗ ಮೋದಿಯವ್ರು ಕೊಟ್ಟರ್ರಿ ಮರಾಠಿಗೆ ಅಭಿಜಾತ ದರ್ಜಾ. ಮೊದಲು ಇದ್ದಿದ್ದಿಲ್ಲ. ಅದಕ್ಕ ಇದು ಶಿಲಾಲೇಖ ಮಹಾರಾಷ್ಟ್ರ ಶಾಸನ ಸೆಂಟ್ರಲ್ ಗವರ್ಮೆಂಟ್ ಈ ಶಿಲಾಲೇಖ ಪುರಾವತಿ ಕಳ್ಬರ್ರಿ. ಇದರ ಮೇಲೆ ಅದು ಕೊಟ್ರ. ಇದು ಜ್ಞಾನೇಶ್ವರಿಕಿತ 182 ಇಯರ್ ಓಲ್ಡ್ ಶಿಲಾಲೇಖ. ಅಂದ್ ಇಲ್ಲಿ ಸಂಗಮ ಅದ. ಭೀಮಾ ನದಿ ಭೀಮಾ ಶೀನಾ ಸಂಗಮ. ಭೀಮಾ ನದಿ ಪುಣೆದಿಂದ ಭೀಮಾಶಂಕರ ಡೋಂಗರದಿಂದ ಅದು ಉಗಮ ಅದ ಸರ್. ಪುಣೆದಿಂದ ಭೀಮಾಶಂಕರದಿಂದ ಭೀಮಾ ನದಿ ಬರ್ತದೆ. ಅಂದ್ ಅಹಮದ್ ನಗರ, ಈಗ ಅಹಿಲ್ಯಾನಗರ ಅತ್ತಾರ ನೋಡಿ. ಅಹಿಲ್ಯಾನಗರದಿಂದ ಬಂದುದು ಶೀನಾ ನದಿ. ಮೊದಲಿನ ಅಹಮದ್ ನಗರ, ಈಗ ಅಹಿಲ್ಯಾನಗರ. ಅಲ್ಲಿದಿಂದ ಶೀನಾ ನದಿ ಬರುತ್ತೆ. ಅವೆರಡು ಕೂಡಿ ಇಲ್ಲಿ ಕೂಡಲ ಸಂಗಮ ಆಗುತ್ತೆ. ಭೀಮಾ ಮುಖ್ಯ ನದಿ ರೀ, ಶೀನಾ ಉಪನದಿ. ಇವೆರಡು ಕೂಡಿ ಹೋಗಿ ಎಲ್ಲಿ ಕೂಡ್ತಾವ್ರಿ? ಇದು ಕೂಡುದು ಇಲ್ಲಿ ಶೀನಾ ಎಂಡ್ ಐತ್ರಿ ಸರ್. ಇದೇ ಹೋಗಿ ರಾಯಚೂರ್ ಹತ್ರ ಇದ್ರ ಭೀಮಾ ಕೃಷ್ಣ ಸಂಗಮ ಅದ ರೀ. ರಾಯಚೂರ್ ಹತ್ರ ಕೃಷ್ಣಾ ನದಿಗೆ ಇದು ಕೂಡ್ತದ. ನೋಡಿ ವೀಕ್ಷಕರೇ, ಎಲ್ಲರಿಗೂ ಮೊದಲು ನಮಸ್ಕಾರ. ತಮ್ಮ ಎಲ್ಲ ಈಗ ಶ್ರಾವಣ ಸೋಮವಾರ ದಿವಸ ನಾವು ಇಲ್ಲಿ ಬಂದಿದ್ವಿ. 2ನೇ ಸೋಮವಾರ ಇದು.
2025 2ನೇ ಸೋಮವಾರ. ಇವತ್ತು ಎಷ್ಟು ತಾರೀಕು? ಇವತ್ತು 4/8/2025. 4/8/2025 2ನೇ ಶ್ರಾವಣ ಸೋಮವಾರ ಇವತ್ತು. ನಾವು ಅದರ ಸಲುವಾಗಿ ಒಂದು ಸುಕ್ಷೇತ್ರ ದರ್ಶನ ತಗೋಬೇಕಂತ ಬಂದಿದ್ದೆವು. ತಮಗೆಲ್ಲ ಇವತ್ತು ತೋರಿಸ್ತಾ ಇದ್ದಿದ್ದೆವು. ಇವರು ಸಾಹೇಬರು ನಮ್ಗೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಇಬ್ರು ಗುರುಗಳು ಇವರು ಮಲ್ಲಿಕಾರ್ಜುನ್ ಅವರು ಮತ್ತು ಗುರುಗಳು ತಮ್ಮ ಹೆಸರು ಚಿದಾನಂದ ಗುರೂಜಿ ಅವರು, ಪೂಜಾರಿ ಅವರು. ಸರ್ ಈಗ ಅವ್ರ ಕೈಕೊಂಡು ಸರ್ ನಿಮ್ಗೆ ಗೊತ್ತಿದ್ದ ಬಗ್ಗೆ ಹೇಳ್ರಿ ಸ್ವಲ್ಪ. ಕುತ್ತೆ ಹೇಳ್ರಿ. ನಮ್ಮ ನೋಡ್ರಿ ನಮಗ ಗೊತ್ತಿದ್ದ ಪ್ರಕಾರ ರೀ, ನಮ್ಮ ಹಿಂದೂ ಸಂಸ್ಕೃತಿ ಒಳಗ ಪೂರ್ವ ಮತ್ತು ಉತ್ತರ ಇವ್ 2 ದಿಶಾಕ್ ನಾವು ಮಾನಿಸ್ತೀವಿ. ಆ 2 ದಿಶಾಕದಿಂದ ಪೂರ್ವ ದಿಶಾದಿಂದ ಶೀನಾ ನದಿ, ಆಮ್ಯಾಗ ಉತ್ತರ ದಿಶಾದಿಂದ ಭೀಮಾ ನದಿ. ಇವ್ 2 ಕಾಟ್ಕೊಂಡ ಇದ್ರೊಳಗ ಸಂಗಮ ಆಗ್ಯದ. ಅಂದ್ರ 90 ಡಿಗ್ರಿ ಒಳಗ 90 ಡಿಗ್ರಿ ಒಳಗ ಸಂಗಮ ಆಗ್ಯದ್ರಿ. ಸಂಗಮ ಇದಕ್ಕ ಜಾಸ್ತಿ ದೊಡ್ಡ ಅದಾವ್ರಿ. ತ್ರಿವೇಣಿ 3 ನದಿಗಳು ಕೂಡಿ ಸಂಗಮ ಅವ. ಸರಿ. ಆದ್ರ ಇಟ್ಟು ಒಂದು ಶಾಸ್ತ್ರಬದ್ಧವಾಗಿ ವಾಸ್ತು ಸಂಗಮ, ವಾಸ್ತುಶಾಸ್ತ್ರ ಪೂಜಾ ಪಾಠ, ನಮ್ಮ ಹಿಂದೂ ಸಂಸ್ಕೃತಿ ಒಳಗ ಪೂಜಾ ಪಾಠ ಏನದಲ್ರಿ, ಆ ಪೂಜಾ ಪಾಠದೊಳಗ ಇದಕ್ ಶ್ರೇಷ್ಠ ಸಂಗಮ ಅಂತ ಹೇಳಿ ಇದಕ್ಕ ಹೆಸರು ಅದ ರೀ. ಆನಂದ್ರ ಎಲ್ಲೆಲ್ಲಿ ಕುಂಭಮೇಳ ನಡೀತದಲ್ರಿ, ನಾಶಿಕ್, ಅಲಹಾಬಾದ್ ಎಲ್ಲೆಲ್ಲಿ ಕುಂಭಮೇಳ ನಡೀತದಲ್ರಿ, ಮೊದಲ ಈ ಸಂಗಮದ ನೀರು ಒಯ್ದು ಅಲ್ಲಿ ಸುರುವಿ ಆಮ್ಯಾಗ ಕುಂಭಮೇಳ ಚಾಲು ಮಾಡ್ತಾರೆ. ಅಲ್ಲಿ ಅಷ್ಟು ವೈಶಿಷ್ಟ್ಯ ಮಹತ್ವ. ದರ್ ಅಮಾವಾಸಿ ಶ್ರಾವಣ ಸೋಮವಾರ ಎಲ್ಲಕ್ಕಿಂತ ಹೆಚ್ಚಂದ್ರ ಆಯ್ತಾರ ಯಾವ್ದು ಅಮಾವಾಸಿ ಬರ್ತವಲ್ರಿ, ಸ್ನಾನದ ಬಹಳ ಮಹತ್ವ ರೀ. ಇಲ್ಲಿ ಝಳಕ ಬಂದ ಜನ ಎಲ್ಲ ಇಲ್ಲಿ ಸ್ನಾನ ಮಾಡಿ ನಂತರ ಸ್ನಾನ ಮಾಡಿ ಆಮ್ಯಾಗ ದರ್ಶನಕ್ಕೆ. ಈ ಒಂದು ಸಂಗಮದ ಇಟ್ಟು ವೈಶಿಷ್ಟ್ಯ ಅದ್ರಿ. ನೋಡಿ ವೀಕ್ಷಕರೇ, ಈ ಸಂಗಮದ ಎಷ್ಟು ಮಹತ್ವ ಹೇಳ್ತಾರೆ ಗುರೂಜಿ ಅವರು ಅಂದ್ರ, ಇಲ್ಲಿ ಈ ಇಂಡಿಯಾದೊಳಗೆ ಎಲ್ಲೇ ಕುಂಭಮೇಳ ಆಗಲಿ, ಯಾವುದೇ ಉತ್ತರ ಪ್ರದೇಶ ಆಗಲಿ ಕುಂಭಮೇಳ ಆಗಲಿ, ಮೊದಲು ಇಲ್ಲಿದಿಂದ ನೀರು ಒಯ್ದು ಅಲ್ಲಿ ಹಾಕ್ತಾರಂತಲ್ಲಿ. ಅಂದ್ರೆ ಅಷ್ಟ ಒಂದು ಮಹತ್ವದ ಈ ಸಂಗಮಕ್ಕೆ. ಆ ಒಂದು ವಾಸ್ತು ಪ್ರಕಾರ ಈ ಸಂಗಮ ನದಿಗಳು ಸೇರಿವ, ಅದಕ್ಕೆ ಇಲ್ಲಿ ನೀರು ಒಯ್ದು ಮೊದಲು ಅಲ್ಲಿ ಕುಂಭಕ್ಕೆ ಹಾಕ್ತಾರೆ. ಆಮೇಲೆ ಆ ಕುಂಭಮೇಳಗಳು ಸ್ಟಾರ್ಟ್ ಆಗ್ತಾವತ್ತು ಗುರೂಜಿ ಹೇಳ್ತಾರೆ. ಬನ್ನಿ ಒಮ್ಮೆ, ಇಲ್ಲಿ ಬಹಳ ಆನಂದದ ನಿಸರ್ಗ ರಮಣೀಯ. ಇಲ್ಲಿ ಬಂದು ನೀವು ಬರಬೇಕಿಲ್ಲಿ. ಈಗ ನಾವೇನದಲ್ಲ ಗುರೂಜಿಯವರು ನಾವು ಮೊದಲು ನದಿಗೆ ಯಾಕೆ ತಂದೇವಪ್ಪ ಅಂದ್ರೆ, ನದಿಯ ಮಹತ್ವ ಹೇಳ್ಬೇಕು. ಮೊದಲು ಕೂಡಲ ಸಂಗಮ. ಈ ಕೂಡಲ ಸಂಗಮ ಅಲ್ಲಿ ಬಾಗಲಕೋಟೆ ಜಿಲ್ಲೆದಾಗ ಒಂದು ಬಸವಣ್ಣವರು ಇದು ಐಕ್ಯ ಸ್ಥಾನ. ಇದು ಒಂದು ಕೂಡಲ ಸಂಗಮ. ಇಲ್ಲಿ ಮೊದಲು ಋಷಿ ಮಹಾಮುನಿಗಳು ತಪಸ್ಸು ಮಾಡಿದ ಕೂಡಲ ಸಂಗಮ ಇದು. ಇಲ್ಲಿ ಹಿಂದಕ್ಕೆ ಋಷಿ ಮುನಿಗಳು ಬಹಳ ತಪಸ್ಸು ಮಾಡಿ ಗೈದ ಒಂದು ಸ್ಥಾನ ಅಂತ ಹೇಳ್ತಾರೆ ಇದು. ಅಲ್ಲಿ ಇದೊಂದು ಸಂಗಮ ಮಾಡ್ಯಾರ. ಇಲ್ಲಿ ಯಾವ ದೇವರು ಅಂದ್ರೆ ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಅಂತಾನೆ ಇದೆ. ಇಲ್ಲಿ ಬಹಳ ಪುಣ್ಯ ಕ್ಷೇತ್ರ ಇದು. ಋಷಿ ಮುನಿಗಳು ತಪಸ್ಸು ಮಾಡಿದ ಕ್ಷೇತ್ರ ಈ ಇದ್ರ ದಂಡಿಗೆ, ನದಿ ದಂಡಿಗೆ. ಅದಕ್ಕೆ ಇಲ್ಲಿ ಬನ್ರಿ ಒಮ್ಮ, ಬಂದು ಇಲ್ಲಿ ಪಾವನರಾರ ತಿಳ್ಕೊಂಡೆ ಇವತ್ತು ಶ್ರಾವಣದೊಳಗೆ ಬಂದು 2ನೇ ಸೋಮವಾರ ಬಂದು ನಾವು ಇದನ್ನೆಲ್ಲ ಮಾಡ್ತಾ ಇದ್ದಿದ್ದೆವು. ಇವರೆಲ್ಲ ಇಲ್ಲೇ ಲೋಕಲ್ದವ್ರಿ ಇಬ್ಬರು. ಇವರು ಗುರೂಜಿ, ಇವರು ಮಲ್ಲಿಕಾರ್ಜುನ್ ಅಂಥೇಳಿ ಲೋಕಲ್ದವ್ರಿ. ಇವರಿಗೆಲ್ಲ ಅನುಭವ ಇದೆ ಇಲ್ಲಿದ್ದೆಲ್ಲ ಏನೇನು. ಈಗ ನಾವು ಮಂದಿರದೊಳಗೆ ಹೋಗಿ ಪ್ರತಿಯೊಂದನ್ನು ತಮಗೆ ಬಿಡಿಸಿ ತೋರಿಸ್ತೇವೆ, ಹೇಳ್ತೇವೆ ನಿಮಗೆ. ಬನ್ನಿ ಹೋಗೋಣ. ನಮಸ್ಕಾರ. ಆ ಬ್ರಿಡ್ಜ್ ನದಿ ಬರೀ ಗುರುಗಳು ಹಿಂಗೆ ಬರ್ಕ ಮಲ್ಲಿಕಾರ್ಜುನ ಅಲ್ಲಿ ಇದು ಪೂರಾ ಅಸ್ತವ್ಯಸ್ತ ಆಗಿತ್ತಿರದಲ್ಲ. ಇದು ಹೊಳಿ ಮಾಪುರ ಬತ್ತಲ್ರಿ, ಇದು ಆರಾಮ್ಸಿರಿ ಇಲ್ಲೇ ಆರಾಮ್ಸಿರಿ ಬರ್ತದ್ರಿ. ಇಲ್ಲಿ ಎಲ್ಲಕ್ಕಿಂತ ಮಂದಿರಕ್ಕ ಒತ್ತಡ ಬರ್ತದೆ. ಹೌದಲ್ರಿ? ನೋಡ್ರಿ ವೀಕ್ಷಕ ಬಂದವ್ರಿ, ಈಗ ನಾವು ಗುರುಗಳು ಎಲ್ಲಿ ಕರ್ಕೊಂಡು ಬಂದಾರ ಅಂದ್ರ, ಇಲ್ಲೊಂದು ಲಿಂಗ ಅದ. ಜಗತ್ತಿನೊಳಗೆ ಎಲ್ಲಿ ಇಂಥ ಲಿಂಗ ಇಲ್ಲ, ಇದು ಒಂದೇ ಲಿಂಗ. ಇದ್ರ ಮೇಲೆ 360 ಮಹಾದೇವನ 359 ಮಹಾದೇವನ ಚಿತ್ರಗಳನ್ನು ಮಾಡಿದ್ದಾರೆ. ಇಲ್ಲಿ ಬಂದು ನಡ್ಕೊಂಡ್ರೆ ವರ್ಷವಿಡೀ 360 ದಿವಸ ನಿಮಗೆ ಯಾವುದೇ ತೊಂದರೆಗಳು ಬರುವುದಿಲ್ಲ ಅಂತ ಒಂದು ಇದು ಇದೆ, ಇಲ್ಲಿ ಪ್ರತೀತಿ ಇದೆ. ನೋಡ್ರಿ, ಇದು ಗುರುಗಳು ತೋರಿಸ್ತಾರೆ. ಗುರುಗಳು ಹೇಳ್ರಿ ಇದ್ರ ಬಗ್ಗೆ. ಇದು ಯಾವಾಗ ಎಲ್ಲಿತ್ತು ಮೊದಲು ಗುರುಗಳು? ಇದು ಬಹುಮುಖಿ ಶಿವಲಿಂಗ ಅಂತ ಹೇಳಿ. ಇದು ಲಿಂಗ ಬಹುಮುಖಿ ಶಿವಲಿಂಗ. ಈ ಬಹುಮುಖಿ ಶಿವಲಿಂಗ
ಈ ಕೆಳಗಡೆ ಹರಿಹರೇಶ್ವರ ಮಂದಿರ ಅದ ರೀ ಹೌದು ಇಲ್ಲೇ ಕೆಳಗಡೆ ಹೌದು ಆ ಉತ್ಖನನ ಮಾಡೋ ಸಮಯದೊಳಗ ಆ ಮಂದಿರ ಜೀರ್ಣೋದ್ಧಾರ ಮಾಡುವಾಗ ಅದು ಅವಾಗ ಮಾಕೂರ ನದಿ ಬಂದದೆಲ್ಲ ಮಣ್ಣು ಅದ್ರ ಒಳಗಡೆ ಮಣ್ಣು ಮುಚ್ಚಿತ್ರಿ ಅದೆಲ್ಲ ಗ್ರಾಮಸ್ಥರು ಕೂಡಿ ಉತ್ಖನನ ಮಾಡೋ ಸಮಯದೊಳಗ ಅದು ಇದು ಸಿಕ್ಕದ ನೆಲದೊಳಗೆ ಸಿಕ್ಕದ್ರಿ ನೆಲದೊಳಗೆ ಸಿಕ್ಕದ ಇದಕ್ಕೆ ಬಂದು ಪುರಾತತ್ವ ಖಾತೆಯಿಂದ ಬಂದು ಇದನ್ನೆಲ್ಲ ಸಂಶೋಧನೆ ಮಾಡಿ ನಮ್ಮ ಭಾರತದೊಳಗ ಇಲ್ಲೇ ಇಲ್ಲ ಹೊರಗಿನ ದೇಶದಾಗ ಸಹಿತ ಎಲ್ಲಿ ಇಲ್ಲ ಜಗತ್ತಿನೊಳಗೆ ಇಲ್ಲ ಅಂತ ಹೇಳಿ ಜಗತ್ತಿನೊಳಗಿಲ್ಲ ಅಂದ ಪುರಾತತ್ವ ಇಲಾಖೆಯವರು ಜಗತ್ ಏಕಮೇವ ಅಂತ ಹೇಳಿ ಇದಕ್ಕೊಂದು ಬೋರ್ಡ್ ಕೊಟ್ಟಾರೆ ಒಂದು ಶಿವಲಿಂಗ ಮೇಲೆ 4 ಅಥವಾ 12 ಮುಖಗಳಿದ್ದು ಶಿವಲಿಂಗ ಅದಾವೆ ಇದು ಪೂರ್ಣ ಒಂದು ಶಿವಲಿಂಗ ಈ ಶಿವಲಿಂಗ ಮೇಲೆ 359 ಹಿಂದೂ ಸಂಸ್ಕೃತಿ ಹಿಂದೂ ಶಾಸ್ತ್ರ ಪದ್ಧತಿ ಪ್ರಮಾಣ ಅನುಸಾರವಾಗಿ 360 ದಿವಸದ ಒಂದು ವರ್ಷ 360 ದಿವಸದ ಒಂದು ವರ್ಷ ಒಂದು ದಿವಸಕ್ಕೆ ಒಂದು ನಕ್ಷತ್ರ ಇರ್ತದೆ ಇದು ಒಂದು ದಿವಸಕ್ಕೆ ಒಂದು ನಕ್ಷತ್ರ ಹಿಂಗ್ 1 ವರ್ಷಕ್ಕೆ 360 ದಿವಸದ ಒಂದು ನಮ್ಮ ಹಿಂದೂ ಸಂಸ್ಕೃತಿ ಪದ್ಧತಿ ಶಾಸ್ತ್ರ ಪದ್ಧತಿ 360 ದಿವಸದ ಒಂದು ವರ್ಷ ಈ ಕಡೆ ಇಂಗ್ರೇಜ್ ಬಂದು 65 ಮಾಡಿದ್ರಿ ಆ ತಿಥಿ ಪದ್ಧತಿಲಿ 365 ಪೂರ್ಣ ಒಂದು ಲಿಂಗ ಹಿಂಗ 360 ಒಂದು ದಿವಸದ ಶಾಸ್ತ್ರ ಮತ್ತು ಪ್ರಮಾಣ ಇದು ಶಿವಲಿಂಗ ತಯಾರು ಮಾಡ್ಯಾರ ಇದ್ರ ರಚನಾ ಹಿಂಗದ ರೀ ನೀವು ಇದ್ರ ಮ್ಯಾಲ ಜಲ ಹಾಕ್ರಿ ನೀರ್ ಹಾಕ್ರಿ ಜಲ ಹಾಕ್ರಿ ಪಂಚಾಮೃತ ಹಾಕ್ರಿ ಪ್ರತ್ಯೇಕ ಒಂದು ಮೂರ್ತಿಗೆ ಇಲ್ಲಿಂದ ಬತ್ತು ಧಾರೆ ಇದು 2 ಭಾಗ ಆಗ್ತಾರೆ 2 ಮೂರ್ತಿಗಳಿಗೆ ಬರ್ತದೆ ಇಲ್ಲಿಂದ 3 ಮೂರ್ತಿಗಳಿಗೆ ಬರ್ತದೆ ಇದೇನ್ ಪಂಚಾಮೃತ ಅಥವಾ ಜಲಪಾತ್ರೆ ಅಂದ್ರೆ ನೀರ್ ಪೂಜಾಕ್ ನೀರ್ ಕಟ್ತೀವಲ್ಲ ಇದು ನೀರ್ ಮ್ಯಾಲ ಬಿದ್ದು ಆಟೋಮೆಟಿಕ್ ಎಲ್ಲಾ ಮೂರ್ತಿಗಳಿಗೆ ಸ್ಪರ್ಶ ಹಾಕೋದ್ ಕೆಳಗೆ ಬರ್ತದೆ ಇದು ಇಲ್ಲಿಂದ ಬರ್ತದೆ ಇದು ನೀರ ಇಲ್ಲಿ ಬಂದು ಇಲ್ಲಿ ಬರ್ತದ 2ರಾಗ ಬತ್ತು ಈ 2 ತಲೆ ಮೇಲೆ ಬಿದ್ದು 2 ಭಾಗ ಆಗ್ತದೆ 2 ಭಾಗ ಆಗಿ ಇಲ್ಲಿ 2 ತಲೆ ಮೇಲೆ ಬರ್ತದೆ ಇಲ್ಲಿ 2 ಭಾಗ ಆಗಿ ಇಲ್ಲಿ 2 ತಲೆ ಮೇಲೆ ಬರ್ತದೆ ಅದೇ ತರ ಎಲ್ಲಾ ಅಭಿಷೇಕ ಎಲ್ಲಾಗೂ ಅಭಿಷೇಕ ಆಗ್ತದೆ ಆಟೋಮೆಟಿಕ್ಲಿ ಎಲ್ಲಾ ಮೂರ್ತಿಗಳಿಗೆ ಸ್ಪರ್ಶ ಆಗಿ ಕೆಳಗೆ ಬರ್ತದೆ ಆಟೋಮೆಟಿಕ್ಲಿ ನೋಡಿ ಗುರುಗಳು ಎಷ್ಟು ಚಂದ ಹೇಳಿದ್ರು ಇದು ಮ್ಯಾಲ ಅಭಿಷೇಕ ಮಾಡಿದ್ರೆ 360 ಮೂರ್ತಿಗಳಿಗೆ ಸತತವಾಗಿ ಅಭಿಷೇಕ ಆಗುತ್ತೆ ಆ ತರ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ನೀವು ವಿಚಾರ ಮಾಡಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಕಲಾಕಾರರು ಹೆಂಗಿದ್ರು ಅಂತ ಅಂದ್ರೆ 360 ಶಿವಮೂರ್ತಿಗೆ ಅಭಿಷೇಕ ಆಗ್ಬೇಕಲ್ಲ ಅದ ತರನೇ ಇದ್ರದ್ದು ಒಂದು ಈ ಲಿಂಗಕ ಪೂಜಾ ಒಂದು ಮಾಡಿಸಿದ್ರೆ ಒಂದ್ ದಿವಸ ಅಭಿಷೇಕ ಜರ ನಾವು ಮಾಡಿದೆವಪ್ಪ ಅಂತಂದ್ರೆ ಪ್ರತ್ಯೇಕ ಒಂದು ದಿವಸದ ಪ್ರಮಾಣ 360 ದಿವಸ ಆ ಭಗವಂತನಿಗೆ ಒಂದು ಪೂಜಾ ಮಾಡಿಸುವಷ್ಟು ಅಥವಾ ಒಂದು ದಿನನಿತ್ಯ ಪೂಜಾ ಮಾಡಿಸುವಷ್ಟು 360 ದಿವಸನು ನೀವು ಪೂಜಾ ಮಾಡ್ದಂಗ ಪರಮಾತ್ಮ ಒಂದು ಪೂಜಾ ನಾವು ಮಾಡಿದ್ರೆ 360 ದೇವ್ರ ಪೂಜಾ ಮಾಡ್ದಂಗ ಈ ಶಿವಲಿಂಗಕ್ಕೆ ನಾವು ಒಂದು ದಿವಸದ ಪೂಜಾ ಜರ ಮಾಡಿದೆವಪ್ಪ ಅಂದ್ರೆ 360 ದಿವಸ ಕೂಡ ದಿನನಿತ್ಯ ಪೂಜಾ ಅದು ಸರಿ ಪುಣ್ಯ ತರ್ತದ. ಓಕೆ, ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು. ಇವು ಯಾವ ಮೂರ್ತಿಗಳು? ಇವು ಅಲ್ಲಿ ಕೆಳಗಿನ ಹರಿಹರೇಶ್ವರ ಉತ್ಖನನ ಮಾಡೋ ಟೈಮಾಗ ಈ ಕೃಷ್ಣನ ಮೂರ್ತಿ ಗೋಕುಳ ಅಷ್ಟಮಿ ದಿವಸ ಇದು ಶ್ರೀಕೃಷ್ಣ ಮೂರ್ತಿ ಸಿಕ್ಕದು. ಗೋಕುಲ ಅಷ್ಟಮಿ ದಿವಸ ಉತ್ಖನನ ವೇಳೆ ಸಿಕ್ಕಿದ್ದು ಅದು ರೀ. ಇದು ಸುರಸುಂದರಿಯರ ಮೂರ್ತಿ. ಅಂದ್ರೆ ಒಂದೇ ಕಲ್ಲೊಳಗೆ 2 ಭಾಗ ಮಾಡ್ಯಾರ. ಇಲ್ಲ ಬೇರೆ ಬೇರೆ ಅಲ್ಲಿ ಎಲ್ಲ ಆದ್ರಿ ಅಲ್ಲಿ ಅದೆಲ್ಲ ತಕ್ಷಣದಾಗ ಅಲ್ಲಿ ಎಲ್ಲ ತಂದು ಇಲ್ಲಿ ಮ್ಯಾಲೆ ಇಟ್ಟು ಉತ್ಖನನ ವೇಳೆ ತಂದಿದ್ರಿ. ಓಕೆ ಬಂದ್ ಮಾಡಿ ಇತ್ತು. ಅದು ಬೋರ್ಡ್ ತಗೋಪಿ, ಆ ಬೋರ್ಡ್ ಹೊಡಿ, ಈ ಬೋರ್ಡ್ ಕಡೆ ಹೊಡಿ. ಇದು ಈ ಶಿವಲಿಂಗ ಜಗತ್ ಏಕಮೇವ ಅಂದ್ರ 359. ಇದು ಒಂದು ಏಕಮೇವ ಅದ. ಜಾಸ್ತಿ 4 ಅಥವಾ 12 ಈ ನಮ್ಮ ಭಾರತ ದೇಶದೊಳಗ ಶಿವಲಿಂಗ ಮೇಲೆ 4 ಅಥವಾ 12 ಅದಾವ. ಅದಕ್ಕ ಜಾಸ್ತಿ ಎಲ್ಲಿ ಇಲ್ಲ ಅಂತ ಹೇಳಿ ಈ ಬೋರ್ಡ್ ಮೇಲೆ ಪುರಾತತ್ವ ಇಲಾಖೆ ಭಾರತದಲ್ಲಿ ಜಗತ್ತಿನೊಳಗೆ ಏಕಮೇವ ಅದ್ರಿ. ಇದು ಉಲ್ಲೇಖ ಅದ್ರಿ. ಪುರಾತತ್ವ ವಿಭಾಗ ಕಡೆದು ಉಲ್ಲೇಖ ಸಂಶೋಧನೆ ಮಾಡಿರಿ. ಹಂಗೆ ಬಾಯಿ ಮಾತಲ್ಲಿ ಇಲ್ಲ, ಸಂಶೋಧನೆ ಮಾಡಿ ಇದನ್ನು ಬೋರ್ಡ್ ಹಾಕಿದ್ದು.
ಓಕೆ ಓಕೆ, ಧನ್ಯವಾದಗಳು, ಧನ್ಯವಾದ. ಹಾ ಗುರುಗಳು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಇದು ಅಲ್ಲಿ ಒಳಗ ಸಂಗಮೇಶ್ವರ ಲಿಂಗ ಅದ ರೀ, ಹಾ ಒಳಗ ಗರ್ಭಗುಡ್ಯಾಗ. ಬರೀ ಮಲ್ಗಡ್ರಿ ನಿಂದ್ರಿ ಮತ್ತೆ. ಆ ಗರ್ಭಗುಡ್ಯಾಗ ಲಿಂಗಿನ ಬಲಿ ಇತ್ತಿರಿ ಇದು. ಇದು ರೀ, ಹಾ ಹಾ ಹಿಂದಕ್ಕಿನ ಹಿರಿಯರು ಅದಲ್ರಿ? ಹಾ ಅದೊಂದು ಅದು ನಂತರ ಉತ್ಕಂದ ಸಿಕ್ಕುದು. ಇದು ಲಿಂಗದ ಪಕ್ಕದ ಇತ್ರಿ, ಪಕ್ಕದಲ್ಲಿ ಇತ್ರಿ. ಹಾ ಇದು ಹಿಂದಿನ ಹಿರಿಯರು ಹಿಡಿದು ಏನ್ ಮಾಡ್ತಿದ್ರು ಅಂದ್ರ ಆ ಲಿಂಗದ ಮೇಲೆ ಬಳಸತಕ್ಕಂತ ಪತ್ರಿ ಪುಷ್ಪ ಹಾರಗಳು ಇದ್ರೊಳಗ ಹಾಕ್ತಿದ್ರು. ಇದ್ರೊಳಗೆ ಹಾಕ್ತಿದ್ರು. ಮುಂದೆ ಯಾವಾಗ ಇದು ದೇವಸ್ಥಾನ ಜೀರ್ಣೋದ್ಧಾರ ಚಾಲು ಆಯ್ತವೆ, ಆಗ ನಾವು ಗ್ರಾಮಸ್ಥರು ಎಲ್ಲ ಆಜುಬಾಜಿನ ಊರಿನವರು ಆ ಒಳಗಿನ ತಂದು ಇಲ್ಲಿ ಇಟ್ಟು ಇದಕ್ಕೆ ಎಲ್ಲಾ ಹಿರಿಯರು ಕೂಡಿ ಇದಕ್ಕೆ ಹುಂಡಿ ಮಾಡೋದು, ದೇಣಿಗೆ ಪೆಟ್ಟಿಗೆ ಮಾಡೋದು ಅಂದು ಇದು ಮಾಡಿ ಇಲ್ಲಿ ಇಟ್ಟಾರೆ. ನೋಡಿ ವೀಕ್ಷಕರೇ, ಇದು ಫುಲ್ ಎಲ್ಲ ಪೋಕಳಿದೆ ಒಳಗಡೆ. ಅಂದ್ರೆ ಒಂದು ಬೆಂದಿಗೆ ತರ ಇದು ಮಾಡಿದ್ದಾರೆ. ಇದು ಹಿಂದಕ್ಕೆ ರಂಜಣಿಗೆ ತರ ಮಾಡಿದ್ದಾರೆ. ಒಳಗಡೆ ಎಲ್ಲ ಹೂವು ಹಾರ ಪೂಜೆ ಮಾಡಿದ್ದು ಹಾಕಿ ನಂತರ ಹೊರಗಡೆ ತಂದು ಹಾಕ್ತಿದ್ರು ಅಥವಾ ನದಿಯೊಳಗೆ ಬಿಡ್ತಿದ್ರು ಅಂತ ಪ್ರತೀತಿ ಇದೆ. ಅದನ್ನ ಇವ್ರು ಏನ್ ಮಾಡ್ಯಾರ, ಇಲ್ಲಿ ಸಾರ್ವಜನಿಕರು, ಇಲ್ಲಿ ಊರ ಹಿರಿಯರು ಇದನ್ನು ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಹುಂಡಿ ಮಾಡಿದ್ದಾರೆ. ಇದನ್ನು ಭಾಳ ಚೆನ್ನಾಗಿದೆ. ಇಂಥದ್ದು ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ನಮ್ಗೆ. ನೋಡಿ, ಇಷ್ಟು ದೊಡ್ಡ ಇದು ಹುಂಜಿ ನಿಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. 2 ಇವೆ, ಅಲ್ಲೊಂದು ಇಲ್ಲೊಂದು. ಇದು ಲಿಂಗದ ಪಕ್ಕ ಸಿಕ್ಕಿದೆ, ಅದು ಉತ್ಖಂಡ ಮೇಲೆ 2 ಇವೆ ಈ ಥರ. ಓಕೆ, ಬನ್ನಿ. ಇಲ್ಲ, ಈಗ ಮೊದಲು ಹೊಂಟ್ರೆ ದೇವಸ್ಥಾನದ ಮುಖ್ಯ ದ್ವಾರ. ಮುಖ್ಯ ದ್ವಾರ ಇದು. ಹಾಂ, ಮುಖ್ಯ ದ್ವಾರ ಸಭಾ ಮಂಟಪ. ಇದು ಸಭಾ ಮಂಟಪ. ಹಾಂ ಹಾಂ, ಅಂದ್ರೆ ಪಂಚಕೂಟಾತ್ಮಕತೆ 5 ಮಂಟಪ ಅದಾವ್ರಿ. ಸ್ವಲ್ಪ ತನಿಗಳು ಮತ್ತೆ ಒಳಗಿಂದ ಏನು ಮಂದಿರ ಅದಲ್ರಿ, ಒಳಗಡೆ ಅದು ತ್ರಿಕೂಟಾತ್ಮಕ ಮಂದಿರ, ಅಂದ್ರೆ 3 ಮಂಟಪದು. ಹಾಂ ಹಾಂ, ಇದು ಪಂಚಕೂಟಾತ್ಮಕ 5 ಮಂಟಪ. ಹಾಂ ಹಾಂ, ಇಲ್ಲಿಂದ ಪ್ರವೇಶ ಒಳಗ. ಹೌದ್ರಿ. ಇಲ್ಲಿಂದ ಸಂಗಮನಾಥನ ದರ್ಶನಕ್ಕೆ ಹೋಗುವಾಗ ಇಲ್ಲಿಂದ ಈ ನಂದಿಯಿಂದ ಒಳಗೆ ದರ್ಶನಕ್ಕೆ ಪ್ರವೇಶ. ಬರಿ ಶಿವಭಕ್ತನಿಗೆ ನರಕ ಇಲ್ಲ.